ದೇವರ ನಾಮಕ್ಕೆ ಸ್ತೋತ್ರ. ದೇವರು ಇವತ್ತೊಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ಇವತ್ತು ಒಳ್ಳೇದು ಮಾಡ್ತಾ ಇದ್ದಕ್ಕಾಗಿ ಸ್ತೋತ್ರ. ಶಾಂತಿ ಕೊಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ದೇವರು ನಮ್ಮನ್ನ ಗೆದ್ದಿಸೋ ದೇವರಾನ. ಆಮೇನ್. ನಮ್ಮನ್ನ ಗೆದ್ದಿಸೋ ದೇವರಾನ. ಯಾರನ್ನ? ನಮ್ಮನ್ನ ಅಂತಂದ್ರೆ ಯಾರು ದೇವರ ಮೇಲೆ ನಂಬಿಕೆ ಇಡ್ತಾರ ಅವ್ರನ್ನ ದೇವರು ಗೆದ್ದಿಸ್ತಾನ, ಗೆಲುವು ಕೊಡ್ತಾನ, ಶಾಂತಿ ಕೊಡ್ತಾನ, ಸಮಾಧಾನ ಕೊಡ್ತಾನ, ಅದ್ಭುತ ರೀತಿಲಿಂತ ನಿಮ್ಮನ್ನ ನಡೆಸ್ತಾನ. ದೇವರು ನಿಮ್ಮನ್ನ ಗೆದ್ದಿಸೋ ದೇವರಾನ. ಯೆಹೋವನ ದೇವರು ಒಳ್ಳೆಯವನು. ಯೇಸು ದೇವರು ಗೆದ್ದಿಸವನು. ಪವಿತ್ರ ಆತ್ಮ ದೇವರು ಕಲಿಸವನು. ನಮ್ಮನ್ನ ಕಲಿಸಬೇಕು ದೇವರ ಆತ್ಮ, ಸತ್ಯದ ಆತ್ಮ ನಮ್ಮನ್ನ ಕಲಿಸ್ತಾನ. ಯೇಸು ನಮಗ ಈ ಲೋಕದಲ್ಲಿ ನಡೆಸ್ತಾನ. ಯೆಹೋವನು ನಮಗ ಒಳ್ಳೇದು ಮಾಡ್ತಾ ನಮ್ಮನ್ನ ಕಾಯ್ತಾ ನಮ್ಮ ಪ್ರಾಣವನ್ನು ಕಾಯ್ತಾ ಬರ್ತಾನ. ಯೆಹೋವನು ದೇವರು ನಮ್ಮನ್ನ ಗೆಲುವು ಕೊಡಕ ಬಂದಾನ, ಸೋಲಕ್ಕಲ್ಲ. ನಾವು ಸೋಲ್ಸಕ ದೇವರು ಅಲ್ಲ, ಗೆಲುವು ಕೊಡಕ ದೇವರು ಬಂದ. ನಾವು ಸೋಲ್ಬೇಕು ಅಂಬುದು ದೇವರ ಉದ್ದೇಶ ಅಲ್ಲ, ನಾವು ಗೆಲ್ಲಬೇಕು ದೇವರ ಉದ್ದೇಶ ಅದ. ನಾವು ಸೋಲ್ಬೇಕು ಅಂತ ಕಾರಣ ಏನು? ಶೈತಾನ ಅಂದು. ದೇವರ ಉದ್ದೇಶ ಏನು? ಗೆಲುವು ಕೊಡಬೇಕು. ಅಗರ್ ದೇವರು ಗೆಲುವು ಕೊಡಕತ್ತನಂತಂದ್ರೆ ದೇವರ ಮಾತುಗಳನ್ನು ನಾವು ಕೇಳಬೇಕು. ಯಾಕಂದ್ರೆ ದೇವರ ಮಾತು ಕೇಳಿದ್ರೆ ಲಾಭ ಯಾರಿಗೆ? ನಮಗಾದ. ನಾವು ಗೆಲ್ಲ ಮಕ್ಕಳಾಗ್ತೀವಿ, ನಾವು ಗೆದಿತಾ ಬರ್ತೀವಿ. ದೇವರ ವಾಕ್ಯವನ್ನು ಕೇಳಿ ದೇವರು ಏನ್ ಹೇಳ್ತಾನ ಆತ್ಮದಾಗ ಅದು ಕೇಳುತ್ತಾ ಆತನ ತಕ್ಕಂತ ನಡೆದರೆ ದೇವರಿಗೆ ಸ್ತೋತ್ರ. ಗೆಲುವು ನಮಗಾದ, ಗೆಲುವು ನಿಮಗಾದ. ಈ ಭೂಲೋಕದಲ್ಲಿ ಗೆಲ್ಲಕತ್ತೀವಿ, ನಾವು ಗೆಜಿತಾ ಬರಕತ್ತೀವಿ, ನಾವು ಗೆದ್ದು ನಿಲ್ಲುತ್ತೀವಿ ಅಂತಂದ್ರೆ ನಮಗೆ ಒಳ್ಳೇದಲ್ಲ, ನಮಗೆ ಒಳ್ಳೇದು. ದೇವರು ಗೆದ್ದಿಸಕತ್ತನಂತಂದ್ರೆ ದೇವರ ಮಕ್ಕಳೇ ಗೆಲ್ಲಕ ರೆಡಿ ಆಗ್ಬೇಕು. ನೀವು ಗೆಲ್ಲಕ ರೆಡಿ ಆಗ್ಬೇಕು. ಆಮೇಲೆ ಅಲ್ಲೆಲ್ಲೂಯ. ಒಂದು ಸ್ಕೂಲ್ದಾಗ್ಲಿ, ಒಂದು ಆಟ ಆಡೋ ಮೈದಾನದಾಗ್ಲಿ ಮಕ್ಕಳು ಆಡ್ತಾ ಇರುವಾಗ 2 ಟೀಮ್ ಇರ್ತಾವ. ಏನು ಕಬಡ್ಡಿ ಆಟ ಆಡ್ತಾ ಇರುವಾಗ ಇವ್ರದೊಂದು ಟೀಮು, ಅವ್ರದೊಂದು ಟೀಮು. ಆ ಟೀಮ್ನಾಗ ಏನು ಗೊತ್ತಾ? ಈ ಟೀಮು ಇಬ್ಬರು ಮನಸ್ಸಲ್ಲಿ ಸೋಲ್ಬೇಕಂಬದ್ ಇರ್ತದ. ಇಲ್ಲಲ್ಲ, ಇಬ್ಬರು ಮನಸ್ಸಲ್ಲಿ 2 ಟೀಮ್ನಾಗ ನಾ ಗೆದಿಬೇಕು. ಅವ್ರ ಬಲ್ಲಿ ಛಲ ಇರ್ತದೇನೋ ನಾವೇ ಗೆದ್ದಿತ್ತೀವಂತ. ಒಟ್ಟ ಸೋಲ್ಬೇಕಂತ ಅವ್ರ ಆಟದಾಗ ಮೈದಾನದಾಗ ಇಳಿದಿಲ್ಲ, ಅವರು ಆ ಗ್ರೌಂಡ್ನಾಗ ಇಳಿದಿಲ್ಲಲ್ಲ. ಏನು ನಾವು ಸೋತು ಹೋಗ್ತೀವಂತಿಲ್ಲ, ನಾವು ಗೆದ್ದು ಬರ್ತೀವಿ ಅಂತಾನೆ ಒಂದು ನಂಬಿಕೆ ಇರ್ತದ. ಅಲ್ಲೆಲ್ಲೂಯ. ಆ ನಂಬಿಕೆ ಯಾರ ಮೇಲೆ? ಒಬ್ಬರ ಮೇಲೆ ಇರ್ತದೆ. ಒಬ್ಬರ ಮೇಲೆ, ಮಕ್ಕಳ ಮೇಲೆ ಏನ್ ಮಾಡ್ತಾರ ಅವರು? ಇವ್ರ ಮೇಲೆ ಅವ್ರ ಮೇಲೆ ಇವ್ರ ಮೇಲೆ ಚೆನ್ನಾಗ್ ಆಡ್ಬೇಕು, ನಾವು ಚೆನ್ನಾಗ್ ಆಡ್ಬೇಕು, ನೀ ಚಂದ ಆಡ ಅಂತ ಒಬ್ರೊಬ್ಬರ ಮೇಲೆನೆ ನಂಬಿಕೆ ಇಟ್ಟು ಕೇಸ ಆಟದಾಗ ಇನ್ವೇಲ್ ಆಗ್ತಾರ. 2 ಟೀಮ್ ಆಟ ಆಡಕತ್ತದಂತಂದ್ರೆ ಸೋಲ್ಬೇಕಂತಲ್ಲ, ಗೆಲ್ಲಬೇಕು ಅಂತ. ಅದು ನಂಬಿಕೆ ಯಾರ ಮೇಲೆ? ಒಬ್ರೊಬ್ಬರ ಮೇಲೆನೆ ಇರ್ತದ. ಆದ್ರೆ ಇಲ್ಲಿ ನಮ್ಮ ನಂಬಿಕೆ ನಮ್ಮ ದೇವರಾದ ಯೆಹೋವನ ಮೇಲೆ ಅದ. ಹಲ್ಲೆಲೂಯಾ. ಒಟ್ಟ ನಾವು ಮೈದಾನದಾಗ ಆ ಗ್ರೌಂಡ್ನಾಗ ಏನು ಇಳಿದಿವಿ, ಗೆದ್ದಿಸೋ ದೇವರು ಯೇಸುವಾನ. ಆ ನಂಬಿಕೆ ದೇವರ ಮೇಲೆ ಇರ್ಬೇಕು. ಈ ಮೈದಾನದಾಗ ಒಬ್ಬರ ಮೇಲೆ ಒಬ್ಬರು, ಆ ಗ್ರೌಂಡ್ನಾಗ ಆ ಟೀಮ್ನಾಗ ಒಬ್ಬರ ಮೇಲೆ ಒಬ್ಬರು ನಂಬಿಕೆ ಇಟ್ಟಿರ್ತಾರ. ಆದ್ರೆ ನಾವು ಹಂಗಲ್ಲ, ನಾವು ಇನ್ನೊಬ್ಬರ ಮೇಲೆ ನಂಬಿಕೆ ಇಡೋರಲ್ಲ, ದೇವರ ಮೇಲೆ ನಂಬಿಕೆ. ನಮ್ಮ ದೇವರು ನಮಗ ಆ ಆಟದಾಗ ಗೆಲುವು ಕೊಡ್ತಾನ. ಆಮೇಲೆ ಅಲ್ಲೆಲ್ಲೂಯಾ. ಆ ಆಟದಾಗ ಏನ್ ಕೊಡ್ತಾನ? ಗೆಲುವು ಕೊಡ್ತಾನ. ದೇವರ ಮಕ್ಕಳೇ, ಭಯ ಪಡ್ಬೇಡ. ಗೆಲುವು ಯಾರ್ದದ? ನಿನ್ನದಾದ ಮಗಳೇ. ದೇವರ ಆತ್ಮ ಹೇಳ್ತಾ ಇದ್ದಾನೆ, ನಿನ್ನದು ಗೆಲುವಾದ. ನಿನ್ನ ಸಾಲಕ್ಕಾಗಿ ಆಗಿದ ಅಪಮಾನ ಗೆಲುವು ನಿನ್ನದಾದ. ನಿನ್ನ ಕೆಲ್ಸಕ್ಕಾಗಿದ್ದ ಅಪಮಾನ ಗೆಲುವು ನಿನ್ನದಾದ. ನಿನ್ನ ಗಂಡನ ಮುಖಾಂತರ ಆಗಿದ ಅಪಮಾನ ಗೆಲುವು ನಿನ್ನದಾದ. ನಿನ್ನ ಸಭೆಯಲ್ಲಿಂತ, ನಿನ್ನ ಮನೆಯಲ್ಲಿಂತ, ನಿನ್ನ ಜನರು, ನಿನ್ನ ಅಣ್ಣ ತಮ್ಮರು, ಬಂಧು ಬಳಗ, ಚರ್ಚ್ಲಿಂತ ಏನು ನೀನು ಮನಸ್ಸು ಒಂದು ನೋವುದಾದ, ಒಂದು ಮನಸ್ಸು ಒಡೆದೋಗ್ಯದು, ಕಣ್ಣೀರಲ್ಲಿಂತ ಸುರಿಸ್ತಾ ಇದ್ದು, ಗೆಲುವು ನಿನ್ನದಾದ. ಗೆಲುವು ನಿನ್ನದಾದ. ಪ್ರತಿಯೊಂದು ವಿಷಯದಲ್ಲಿ ಗೆಲುವು ನಿನ್ನದಾದ. ಆಮೇಲೆ ಅಲ್ಲೆಲ್ಲೂಯ. ದೇವರು ಆ ತರ ನಿನಗೆ ಮಾಡೇ ಇಲ್ಲ, ನೀನು ಸೋತು ತೆಳಗ ಬೀಳುವಂತ. ನಿನಗೆ ದೇವರು ಈ ತರ ಮಾಡ್ಯಾನ. ನನ್ನ ಮಗ ಗೆಜಿತಾ ಬರಬೇಕು. ಯಾರು ಸೋಲ್ಬೇಕು? ಮತ್ತೆ ಶೈತಾನ ಸೋಲ್ಬೇಕು. ಆಮೇಲೆ ಅಲ್ಲೆಲ್ಲೂಯ. ಅವನು ತೆಳಗ್ ಬೀಳ್ತಾನ, ನೀ ಗೆದ್ದಿತ್ತಿದೀವಿ. ಒಂದು ವಾಕ್ಯ ಓದೋಣ.
ಒಂದು ವಾಕ್ಯ ಓದೋಣ. ಕೀರ್ತನೆಗಳು 37ನೇ ಅಧ್ಯಾಯ 5ನೇ ವಚನ. ನಿನ್ನ ಭೂಯಾತ್ರೆ ಚಿಂತೆಯನ್ನು ಆಮೆನ್ ಹಲ್ಲೆಲೂಯಾ. ಆತನೇ ಅದನ್ನು ಸಾಗಿಸುವನು. ದೇವರಿಗೆ ಸ್ತೋತ್ರ. ನಿನ್ನ ಚಿಂತೆಯನಾದ ದೇವರ ಮೇಲೆ ಹಾಕಿ ಕೇಸಿ ಭರವಸದಿಂದ ಇರು, ಆತನ ಅದು ಸಾಗಿಸ್ತಾನ. ಅದು ಆತನು ಗೆದ್ದಿಸಿ ನಿನ್ನ ಕೈಯ ಕೊಡ್ತಾನ. ಚಿಂತೆ ಏನಾದಲ್ಲ, ಓಕೆ ಚಿಂತೆ ಆದ, ಚಿಂತೆ ಇರ್ಲಿಲ್ಲ ಅಂದ್ರೆ ದೇವರ ಕೈಲಿಗೆ ಹೆಂಗಾಗ್ತದೆ? ನಿನಗೆ ಚಿಂತೆ ಆದ, ನೀನು ದೇವರ ಮೇಲೆ ಹಾಕಿ ಬಿಡು, ಕರ್ತನ ಮೇಲೆ ಹಾಕಿ ಬಿಡು, ಪರಮಾತ್ಮನ ಮೇಲೆ ಹಾಕಿ ಬಿಡು, ಯೇಸು ದೇವರ ಕೈಯಾಗ ಒಪ್ಪಿಸ್ಬಿಡು, ತಂದೆ ಹತ್ರ ಒಪ್ಪಿಸ್ಬಿಡು. ಆ ಚಿಂತೆ ನೀನು ಒಪ್ಪಿಸಂದ್ರೆ, ಓ ದೇವರಿಗೆ ಸ್ತೋತ್ರ, ನೀ ಚಿಂತೆಯನ್ನು ಒಪ್ಪಿಸಕತ್ತಿದೀಯ ಅಂತ ಭರವಸೆಯಲ್ಲಿ ಅಂತ ಒಪ್ಪಿಸು. ಚಿಂತೆ ಒಪ್ಪಿಸಕತ್ತಿದಂದ್ರೆ ಒಂದು ಭರವಸೆ ಇರ್ಬೇಕು. ನನ್ನ ದೇವರ ಕೈಗೆ ಹಾಕಿನಪ್ಪ, ಒಂದು ಭರವಸೆ ಇರ್ಬೇಕು, ಒಂದು ನಂಬಿಕೆಲಿಂತ ಚಿಂತೆ ಹಾಕು ದೇವರ ಮೇಲೆ. ಆ ಚಿಂತೆ ಹಾಕಿದ ತಕ್ಷಣ ಭರವಸೆ ಇಡು, ನನ್ನ ದೇವರು ನನಗೆ ಗೆಲುವು ಕೊಡ್ತಾನ, ನನ್ನ ತಂದೆ ನನಗೆ ಗೆಲುವು ಕೊಡ್ತಾನ, ನನ್ನ ಯೇಸು ದೇವರು ನನಗೆ ಗೆಲುವು ಕೊಡ್ತಾನ. ನಂಬಿಕೆಲಿಂತ ಚಿಂತೆ ಹಾಕಿದ ಮೇಲೆ, ದೇವ್ರ ಕೈಯಾಗ ಒಪ್ಪಿಸಿದ ಮೇಲೆ ಭರವಸೆ ಇಡು. ಕೆಲಸ ಆಗತಾಕ ಭರವಸೆ ಇಡಬೇಕು. ನಿನ್ನ ಕೆಲಸ ಆಗತಾಕ ಭರವಸೆ ಇಡಬೇಕು. ಈ ವರ್ಷದಾಗ ಆಗ್ಲಕತ್ತದ, ಈ ವರ್ಷದಾಗ ಮಗಳೇ ನಿನ್ನ ಕೆಲ್ಸ ಆಗ್ಲಕತ್ತದ, ಈ ವರ್ಷದಾಗ ನಿನ್ನ ಮನೆ ಕಟ್ಟಲ್ಪಡ್ತದ, ಈ ವರ್ಷದಾಗ ನಿನ್ನ ಸಾಲ ಹೋಗ್ತದ, ಈ ವರ್ಷದಾಗ ನಿನಗೆ ಸ್ವಂತ ಆಗ್ತದ, ಈ ವರ್ಷದಾಗ ನಿನ್ನದೇ ವಸ್ತು ಯಾರು ಕಸ್ಕೊಂಡಿರ್ತಾರೋ ಅವರೇ ಬಂದು ನಿನಗೆ ಕೊಡ್ತಾರ. ಈ ವರ್ಷದಲ್ಲಿ ನಿನ್ನ ಯಜಮಾನ ಕುಡಿಯೋದು ಬಿಡ್ತಾನ, ಈ ವರ್ಷದಲ್ಲಿ ನಿನ್ನ ಯಜಮಾನ ಬೀಡಿ ಸಿಗರೇಟ್ ತಂಬಾಕು ಏನ್ ಚಟ ಮಾಡ್ತಾನೋ ಅದು ಬಿಡ್ತಾನ. ಈ ವರ್ಷದಲ್ಲಿ ನಿನ್ನ ಸಂಸಾರ ಒಂದು ಉನ್ನತ ಸ್ಥಿತಿಗೆ ಬರ್ತದ, ಈ ವರ್ಷದಲ್ಲಿ ನಿನ್ನ ಕಷ್ಟವನ್ನು ನೀಗುತ್ತದ, ಈ ವರ್ಷದಲ್ಲಿ ನಿನಗೆ ಆಶೀರ್ವಾದ ಅದ, ಈ ವರ್ಷದಾಗ ನಿನಗೆ ದೇವರ ಬೆಳಕಾದ, ಈ ವರ್ಷದಲ್ಲಿ ಏಳು ಪ್ರಕಾಶಿಸ ಬೆಳಕು ನಿನ್ನ ಮೇಲೆ ಇಳಕತ್ತದ. ಭರವಸದಿಂದ ಇರು. ಯಾಕಂದ್ರೆ ನೀನು ಚಿಂತೆ ಯೆಹೋವನ ಮೇಲೆ ಹಾಕಿದಿ. ನೀ ಚಿಂತೆ ಯಾರ ಮೇಲೆ ಹಾಕಿದಿ? ದೇವರ ಮೇಲೆ ಹಾಕಿದಿ. ಮತ್ತೆ ದೇವರ ಮೇಲೆ ಹಾಕಿದ್ಮೇಲೆ ಭರವಸೆ ಇಡು. ನಾನು ನಿಮ್ಗೆ ಉದಾಹರಣೆ ಕೊಟ್ಟು ಹೇಳ್ತೀನಿ. ನಾವು ಬ್ಯಾಂಕಿನಾಗ ರೊಕ್ಕ ಇಡೋದಕ್ಕೆ ಈ ಕಾರಣ ಏನು? ಸೇಫ್ಟಿ ಆಗಿರ್ತದಂತ. ನಂಬಿಕೆಲಿಂತ ಬ್ಯಾಂಕಿಗೆ ಹೋಗಿ ಕೇಸಿ ನಂಬಿಕೆ 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 ಬೇರೆ, ಭರವಸೆ ಬೇರೆ. ನಂಬಿಕೆಲಿಂತ ಬ್ಯಾಂಕಿಗೆ ಹೋಗಿ ರೊಕ್ಕ ಹಾಕ್ತಿವಿ. ನಂಬಿಕೆ ನನ್ನ ಅಕೌಂಟ್ ಆದ ಇಲ್ಲಿ, ನಂಬಿಕೆ ನಮ್ಮ ಬ್ಯಾಂಕ್ ಆದ ಇಲ್ಲಿ, ನಂಬಿಕೆ ನಮ್ಮ ಅಪ್ಪ ತೆಗ್ದಿದ್ದ, ಈಗ ನಮ್ಮ ಅಪ್ಪನ ಅಕೌಂಟ್ ಮ್ಯಾನೇಜ್ ಮಾಡ್ಕೊಂತ ನಾ ಬಂದೀನಿ. ನಂಬಿಕೆ ಅಂತ ನಂಬಿಕೆಲಿಂತ ಹೋಗ್ಕೇಸಿ ಅಕೌಂಟ್ನಾಗ ರೊಕ್ಕ ಹಾಕಿ ವಾಪಸ್ ಬರ್ತಲ್ಲ. ಈಗ ನಂಬಿಕೆಲಿಂತ ಹಾಕಿದಿ, ಆಮೇಲೆ ಭರವಸದಿಂದ ಇರ್ತದೆ. ಏನು? ನಮ್ ಬ್ಯಾಂಕ್ನಾಗ ರೊಕ್ಕ ಅವ, ಇವತ್ತಿಲ್ಲ ನಾಳೆ ಅವು ಕೆಲ್ಸಕ್ಕೆ ಬರ್ತಾವ. ಅದು ನಿನಗ ಭರವಸೆ ಆದ ಮಗನೇ, ಅದು ನಿನ್ನ ಭರವಸೆ ಆದ ಮಗಳೇ, ಭರವಸೆ ಆದ. ಏನು? ನಿನ್ನ ಅಕೌಂಟ್ನಾಗ ರೊಕ್ಕ ಅವ, ಭರವಸೆ ಅವ, ಸೇಫ್ಟಿ ಅವ, ಏನ್ ಟೆನ್ಷನ್ ಇಲ್ಲ. ದೇವರಿಗೆ ಸುತ್ತ ಅದ್ರಂಗೆ ದೇವರ ಮೇಲೆ ಏನು ನಂಬಿಕೆಲಿಂತ ನೀನು ಒಂದು ಚಿಂತೆ ಹಾಕಿದೆಯಲ್ಲ, ಭರವಸದಿಂದ ಇರು. ಈ ವರ್ಷದಲ್ಲಿ ನಿನ್ನ ದೇವರು ನಿನ್ನ ಕೆಲಸ ಮಾಡಕತ್ತಾನ, ಈ ವರ್ಷದಲ್ಲಿ ದೇವರು ಅದ್ಭುತ ಮಾಡಕತ್ತಾನ. ಈ ವರ್ಷ ಮುಗಿತಾ ಬರೋದ್ರಾಗೆ 11ನೇ ತಿಂಗಳದಾಗ ನಿನ್ನ ದೇವರು ದೊಡ್ಡ ಚಮತ್ಕಾರ ತೋರಿಸ್ತಾನ. ಇನ್ನು ಈ ವರ್ಷದಲ್ಲಿ ದೊಡ್ಡ ಕಾರ್ಯವನ್ನು ಇಟ್ಟಾನ. ಈ ವರ್ಷದಲ್ಲಿ ನಿನಗೆ ಜಯ ಕೊಡಕತ್ತಾನ, ಈ ವರ್ಷದಲ್ಲಿ ನಿನಗೆ ಅದ್ಭುತ ಮಾಡಕತ್ತಾನ. ಯಾಕ? ನೀನು ಭರವಸೆ ಇಟ್ಟಿದಿ. ಯಾಕ? ನೀನು ಚಿಂತೆ ದೇವರಿಗೆ ಕೊಟ್ಟಿದ್ದಿ. ದೇವರ ಚಿಂತೆ ನೀವು ಹೊತ್ಕೊಂತ ಇಲ್ಲ, ನಿನ್ನ ಚಿಂತೆ ದೇವರು ಹೊತ್ಕತ್ತಾನ. ನಂಬಿಕೆಲಿಂತ ಕೊಟ್ಟ ಚಿಂತೆ ಭರವಸದಿಂದ ಇರ್ಬೇಕು. ನಿನ್ನ ಕೆಲಸ ಆಗ್ಬೇಕಂತದ. ಈ ವರ್ಷದಾಗ ನಿನ್ನ ಮಗ ಮನೆಗೆ ಬರ್ತಾನ, ಈ ವರ್ಷದಲ್ಲ ನಿನ್ನ ಮಗನಿಗೆ ಒಳ್ಳೆ ಕೆಲಸ ಸಿಗ್ತದ, ಈ ವರ್ಷದಲ್ಲಿ ದೊಡ್ಡ ಅದ್ಭುತ ನಿನ್ನ ಮಗನ ಜೀವನ ಆಗ್ಲಕತ್ತದ, ಒಳ್ಳೆ ಕಾರಣ ಆಗ್ಲಕತ್ತದ. ಚಿಂತೆ ಬಿಡು. ಹಾಕಿದ್ಯಲ್ಲ ದೇವ್ರು ತೋಡ ನಿನ್ನ ಚಿಂತೆ. ಚಿಂತೆ ತಗೊಂಡದು ದೇವರು, ಮತ್ತ ಅದೇ ಚಿಂತೆ ನಿನಗೆ ವಾಪಸ್ ಕೊಡೋದಿಲ್ಲ. ಅತ್ತ ದೇವರೇನ ಅತ್ತಗ ತಗೋದು ಗೊತ್ತು, ಕಷ್ಟವನ್ನು ತಗೋದು ಗೊತ್ತು, ನಿನ್ನ ಕಣ್ಣೀರು ತಗೋದು ಗೊತ್ತು, ನಿನ್ನ ಬ್ಯಾನಿ ತಗೋದು ಗೊತ್ತು, ನಿನ್ನ ನೋವು ತಗೋದು ಗೊತ್ತು, ನಿನ್ನ ದುಃಖವನ್ನು ತಗೋದು ಗೊತ್ತು, ನಿನ್ನ ಶಾಪ ಪಾಪವನ್ನು ಖುದ್ದು ತಗೊಂತಾನ. ಆತನ ಚಿಂತೆ ನಿನಗೆ ಕೊಡಲ್ಲ, ನಿನ್ನ ಚಿಂತೆ ಅತ್ತ ಹೊತ್ಕೊಂಡನ. ಮತ್ತೆ ಅದು ಆಗ್ತದೋ ಇಲ್ಲೋ, ಆಗ್ತದೋ ಇಲ್ಲೋ, ಆಗ್ತದಿಲ್ಲ, ಕನ್ಫ್ಯೂಸ್ ಆಗ್ಬೇಡ. ಚಿಂತೆ ತಗೊಂಡನ, ಆಗೋದಿಲ್ಲ ಅಂತಂದ್ರೆ ಮತ್ತೆ ವಾಪಸ್ ಕೊಡ್ತಾನೇನು? ವಾಪಸ್ ಕೊಡ. ಅತ್ತ ದೇವರನ ತಗೋದು ಗೊತ್ತ, ಕಷ್ಟ ತಗೋದು ಗೊತ್ತು. ಅತ್ತ ಚಿಂತೆ ಅಮ್ಮ ನಂಬಿಕೆ ಇಡವಲ್ಲ, ವಾಪಸ್ ಕೊಡು,
ಓ ದೇವದೂತರೆ ಹೋಗ್ರಿಕಿನ್ ಚಿಂತೆ ವಾಪಸ್ ಕೊಡು ಹಂಗಂತಾನೇನು? ತಗೊಮ್ಮ ನೀನ್ ಚಿಂತೆ ವಾಪಸ್ ತಗೋ, ನೀನೇನ್ ಚಿಂತೆ ಇಟ್ಟು ಭರವಸಲ್ಲಿ ಅಂತ ಇರೋವಲ್ದು ಹಂಗಂತಾರೆ. ದೇವರಾನತ, ಪರಮಾತ್ಮನಾತ, ಅತ್ತಗೆ ಎಲ್ಲ ತಿಳಿದಾತ ನಾನತ. ಮನುಷ್ಯನ ಹೆಂಗ ನಡೀತಾನ ಅತ್ತ ಗೊತ್ತದ, ಯಾಕಂದ್ರೆ ತನ್ನ ಕೈಯಾರ ಸ್ವರೂಪಲಿಂತ ನಿಮ್ಗ ಮಾಡ್ಯಾನ. ನಿನ್ ಕೆಲ್ಸ ಆಗೋದು ನೀ ಭರವಸೆ ಅಲ್ದಿ ತಗೋ ವಾಪಸ್ ತಗೋ ಅಂತಾನೆ. ಹೆಂಗನಲ್ಲ, ಆತ ಪರಮಾತ್ಮನ, ಆತ ದೇವರಾನ. ನಿನ್ನ ಚಿಂತೆ ತಗೊಂಡಾನ ಅಂತಂದ್ಮೇಲೆ ಭರವಸದಿಂದಿಡು. ಅದಕ್ಕೊಂದು ಸಮಯ ಬೇಕು, ಅದಕ್ಕೊಂದು ಟೈಮ್ ಬೇಕು. ಆ ಟೈಮ್ ಪ್ರಕಾರನೇ ದೇವರು ನಿನ್ನ ಜೀವನದ ಕಾರ್ಯ ಮಾಡ್ತಾನ. ಆ ಟೈಮ್ ಪ್ರಕಾರನೇ ನಿನಗ್ ಮ್ಯಾಗ ಎತ್ತುತ್ತಾನ. ಆ ಟೈಮ್ ಪ್ರಕಾರ ನಿನ್ನ ದೇವರು ನಿನಗ ಒಳ್ಳೇದ್ ಮಾಡ್ತಾನ. ಕೆಲ್ಸ ಆಗವಲ್ದು ದೇವ್ರು ಮಾಡವಲ್ಲ ಹಂಗ ಅನ್ಕೋಬೇಡ, ದೇವರು ಮಾಡ್ತಾನ. ಕನ್ಫ್ಯೂಸ್ ಆಗ್ಬೇಡ, ದೇವ್ರು ಮಾಡೋ ಸಮಯ ಬಂದದ. ಈ ವರ್ಷದಲ್ಲಿ ಗೆಲುವಾದ. ನಿನಗೆ ತೆಳಗ್ ಬೀಳೋ ಮಗಳಲ್ಲ ನೀನು, ತೆಳಗ್ ಬೀಳೋ ಮಗನಲ್ಲ ನೀನು ಮೇಲಕ್ಕೆ ನಿಂದ್ರೋ ಮಗ ಆಗಿದಿ, ಮೇಲಕ್ಕೆ ಎದ್ದು ನಿಂದ್ರೋ ಮಗಳಾಗಿದಿ. ನಿನ್ನ ಚಿಂತೆ ತಗೊಂಡನ ದೇವರು ಮತ್ತೆ ವಾಪಸ್ ಕೊಡಲ್ಲ. ಆ ಚಿಂತೆ ಏನು ತಗೊಂಡನ ಅದು ಪೂರಾ ಮಾಡೇ ನಿನ್ನನ್ನು ನಿಂದಿರ್ಸ್ತಾನ. ಅದು ಒಂದು ಉನ್ನತ ಸ್ಥಿತಿಗೆ ತಂದಿಕೇಸಿ ನಿನ್ನ ಮುಂದೆ ನಿಂದಿರ್ತಾನ. ನಿನಗೆ ಗೆಲುವು ಕೊಡಕನೇ ಚಿಂತೆ ತಗೊಂಡಾನ. ನಿನ್ನ ಚಿಂತೆ ಪರಮಾತ್ಮ ಸಾಲ್ವ್ ಮಾಡಕತ್ತನ ಮಗಳೇ. ಧೈರ್ಯದಿಂದ ಇರುವ, ನಿನ್ನ ಚಿಂತೆ ಮತ್ತೆ ವಾಪಸ್ ಕೊಡಲ್ಲ. ನೀನ್ ಕೊಟ್ಟು ಚಿಂತೆ ಭರವಸದಿಂದ ದೇವರ ಮೇಲೆ ನಂಬಿಕೆಯಿಂದ ಹಾಕಿದೆಲ್ಲ, ವಹಿಸಿದೆಲ್ಲ, ಭರವಸದಿಂದ ಇರು. ಚಿಂತೆನೆಲ್ಲ ಸಾಲ್ವ್ ಮಾಡಕತ್ತಾನ. ಈ ವರ್ಷ ನಿನ್ನ ಸಾಲ ಬಿಡುಗಡೆ ಕೊಡಕತ್ತಾನ. ಈ ವರ್ಷ ಸ್ವಂತ ಜಾಗ ಕೊಡಕತ್ತಾನ. ಈ ವರ್ಷ ಕೆಲವರಿಗೆ ದೇವರು ಸೇವಕಾಗಿ ಕರೆಯಕತ್ತಾನ. ಈ ವರ್ಷ ಅನೇಕ ರೀತಿಲಿಂತ ನಿಮ್ಮನ್ನ ನಡ್ಸಕತ್ತಾನ. ಈ ವರ್ಷದಿಂದ ನಿಮಗೆ ಕನಸ್ನಾಗ ಒಂದು ದೇವರು ಮಾತಾಡ್ತಾನ. ಈ ವರ್ಷದಲ್ಲಿ ನೀವು ಪ್ರಾರ್ಥನಾದಾಗ ಬೆಳಿತೀರಿ. ಈ ವರ್ಷದಾಗ ನೀವು ವಾಕ್ಯ ಓದೋದ್ರಾಗ ಬೆಳಿತೀರಿ. ಈ ವರ್ಷದಾಗ ಉಪವಾಸ ಪ್ರಾರ್ಥನಾ ಕೊಡ್ತೀರಿ. ಈ ವರ್ಷದಲ್ಲಿಂತಾನೆ ನಿಮ್ಮ ಜೀವನದಾಗ ದೇವರು ಹುಡುಕೋದು ಒಂದು ಆಸಕ್ತಿ ಬರ್ತದ. ಹಲ್ಲೆಲೂಯ. ಈ ವರ್ಷನೇ ನಿಮಗ ಒಂದು ಒಳ್ಳೆ ಉದ್ದೇಶ ದೇವರು ನಿಮ್ಮ ಜೀವನದಾಗ ಇಟ್ಟಾನ. ಆಮೇನ್. ಹಲ್ಲೆಲೂಯ. ಈ ವಾಕ್ಯ ಅವ್ರ ಜೀವನದಾಗ ಆಶೀರ್ವಾದ ಆಗ್ಲಿ ಅಂತ ಪ್ರಾರ್ಥಿಸು. ಸ್ತೋತ್ರ ಕರ್ತನೇ. ಹಲ್ಲೆಲೂಯ ಕರ್ತನೇ, ದೇವಾ ನಿನಗೆ ಸ್ತೋತ್ರವಾಗಲಿ. ನಿನ್ನ ಭೂಯಾತ್ರೆ ಚಿಂತೆಯನ್ನು ಯೋಗನಿಗೆ ವಹಿಸಿಬಿಟ್ಟು ಭರವಸದಿಂದ ಅಂತ ಹೇಳಿ ಕರ್ತನೆ. ಹೌದು ಸ್ವಾಮಿ, ನಾವೆಲ್ಲ ಚಿಂತೆಗಳು ನಿನ್ನ ಮೇಲೆ ವಹಿಸುವಾಗ ರಾಜ್ಯ ತಂದೆಯಾದ ದೇವ, ನೀನು ಅದನ್ನೆಲ್ಲ ಸಾಗಿಸುವಂತ ದೇವರಾಗಿದ್ದಿ. ಈ ವಾಕ್ಯದ ಮುಖಾಂತರ ಅನೇಕ ಜನರ ಚಿಂತೆ ಭಾರ ನೀವು ತೊಳೆದಕ್ಕಾಗಿ ಸ್ತೋತ್ರ. ಎಲ್ಲಾರು ಸ್ವಾಮಿ ಭರವಸೆದಿಂದಿರೋಕೆ ಸಹಾಯ ಮಾಡು, ಅದ್ಭುತ ಮಾಡು, ಎಲ್ಲರಿಗೂ ಬಿಡುಗಡೆ ಕೊಟ್ಟು ನಡೆಸು ರಾಜ್ಯ. ಅವರ ಭಾರ ನೀವು ಹೊತ್ತುಕೊಂಡು ಪ್ರತಿಯೊಬ್ಬರಿಗೆ ವಿಶ್ರಾಂತಿ ಕೊಡು ಎಂಬುದಾಗಿ ನಾನು ಬೇಡ್ತಾ ಇದ್ದೀನಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಬಂದಿದ್ದೇನೆ ಪರಲೋಕದ ತಂದೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್.